ಹಾಯ್ ಫ್ರೆಂಡ್ಸ್, ಗೋಬಿ ಕಿಚನ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟಾಗಿ ಮಟನ್ ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಮಟನ್ ಕೈಮಾ ಸಾಂಬಾರು ಯಾವ ಥರ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಇವಾಗ ಅರ್ಧ kg ಕೈಮಾ ತೊಗೊಂಡಿದ್ದೀನಿ. ಕ್ಲೀನಾಗಿ ಮೂಸರಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೇನು ಸಾಮಗ್ರಿ: 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಸೋಂಪು ಕಾಳು, ಒಂದು 10 ಚಿಕ್ಕ ಚಿಕ್ಕದು ಲವಂಗ, ಒಂದೆರಡು ಚಿಕ್ಕ ಚಿಕ್ಕದು ಮರಾಠಿ ಮೊಗ್ಗು, ಒಂದು ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆ. ಈ ಜೀರಿಗೆ ಇದು ಡೈಜೆಷನಿಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2-3 ಸ್ಪೂನು ಕಡಲೆ ಚಿಕ್ಕ ಚಿಕ್ಕದು, 2 ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ. ಆಮೇಲೆ ಪುಡಿ ಪದಾರ್ಥ: 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಆಮೇಲೆ ಫಸ್ಟಿಗೆ ಚಿಕ್ಕ ಜಾರಿಗೆ ಕಡಲೆ ಹಾಕ್ಕೊಂಡು ನೈಸಲ್ಲಿ ಪುಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಈ ಥರ ಟ್ರೈ ಮಾಡಿ, ಡಿಫ್ರೆಂಟಾಗಿದೆ. ಈಗ ಪುಡಿ ಆಯಿತು. ಇದನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಳ್ಳೋಣ. ಕಡಲೆ ಪುಡಿನ ಹಾಕ್ಕೊಂಡಾದ್ಮೇಲೆ ಈ ಮಸಾಲೆ ಪದಾರ್ಥಗಳನ್ನ ಮೀಡಿಯಮ್ ಸೈಜ್ ಜಾರಿಗೆ ಹಾಕ್ಕೊಂಡು, ಈಗ ಮಸಾಲೆ ಪದಾರ್ಥ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು, ಆಮೇಲೆ ತೆಂಗಿನಕಾಯಿ, ಈರುಳ್ಳಿ, ಆಮೇಲೆ ಟೊಮೊಟೊ ಇದಿಷ್ಟು ಹಾಕ್ಕೊಂಡು ನೈಸಲ್ಲಿ ರುಬ್ಕೊಳ್ಳೋಣ. ನೈಸ್ ಅಂದರೆ ನೈಸ್, ತುಂಬ ನೈಸಾಗಿ ರುಬ್ಬೇಕು, ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ. ಇವಾಗ ಈ ಕಡಲೆ ರುಬ್ಬಿದ ಚಿಕ್ಕ ಜಾರಿಗೆ ಮಟನ್ ಹಾಕ್ಕೊಂಡು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಅರ್ಧ kg ಕೈಮಾನ 3 ಸಲ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ತರಿಯಾಗಿ ರುಬ್ಕೋಬೇಕು. ಆಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಧನಿಯಾ ಪುಡಿ, ಖಾರ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆ ಏನಿದೆ ಅದೊಂದು ಟೇಬಲ್ ಸ್ಪೂನು, ಆಮೇಲೆ ಪುಡಿ ಮಾಡಿಟ್ಕೊಂಡಿದ್ದಲ್ಲ ಅದು ಕಡಲೆ ಪುಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿದಿಬೇಕು, ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಚೆನ್ನಾಗಿ ಉಂಡೆ ಮಸಾಲೆ ಹಿಡ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ಇದೇ ಥರ ಮಾಡಿ ಒಂದು ಉಂಡೆ ತಿಂದರೂ 4 ಉಂಡೆ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ತೀರ ಚಿಕ್ಕ ಉಂಡೆನೂ ಬೇಡ, ತೀರ ದಪ್ಪದು ಬೇಡ, ಮೀಡಿಯಮ್ ಸೈಜು. ಈ ಥರ ಉಂಡೆ ಮಾಡಿ ನಾನೆಲ್ಲ ಅರ್ಧ kg ಕೈಮಾ ಉಂಡೆನ ಮಸಾಲೆ ಹಚ್ಚಿಟ್ಟಿರೋದನ್ನ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಎಣ್ಣೆಲಿ ಕರಿಯೋದಿದೆ, ಬೋಂಡ ಥರ ಎಣ್ಣೆಲಿ ಕರಿತೀನಿ ನಾನು. ಇದೇ ಡಿಫ್ರೆಂಟ್. ಅಂದರೆ ಈಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಈಗ ಬೋಂಡ ಥರ ಒಂದು 50% ಎಣ್ಣೆ ಕರ್ಕೋತಾ ಇದ್ದೀನಿ. ಈ ಥರ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟು. ಒಂದು 50%, ಒಂದು ಅರ್ಧ ಎರಡು ಟ್ರಿಪ್ಪು ನಾನು ಕರ್ಕೋತೀನಿ. ಈ ಥರ ಒಂದು 50% ಸಾಕು. ಈ ಥರ ಮಾಡಿರಿ, ಉಂಡೆ ಒಂಚೂರು ಒಡೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು 50% ಎಣ್ಣೆಯಲ್ಲಿ ಬೇಯಲಿ. ಚಪಾತಿ, ಮುದ್ದೆ, ಅನ್ನ, ದೋಸೆ, ಇಡ್ಲಿ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಉಂಡೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ. ಇವಾಗ ಇದು 50% ಬೆಂದಿದೆ. ಈ ಥರ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 50% ಉಂಡೆ ಬೆಂದಿದೆ. ಈ ಉಂಡೆ ಬೇಕಾದ್ರೆ ಹಂಗೇನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಂಡೆನ ಎಣ್ಣೆದಲ್ಲಿ ಕದ್ದಿರೋದ್ರಿಂದ ನಾನು ಒಗ್ಗರಣೆಗೆ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಈ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿನಲ್ಲಿ ತುಪ್ಪದಲ್ಲಿ ಬೆಂದ್ಕೊಳ್ಳಿ ಮಸಾಲೆ. ಆಮೇಲೆ ಇದಕ್ಕೊಂದು ಚಿಟಿಕೆ ಅರಿಶಿನ ಹಾಕಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ.
ಆಮೇಲೆ ಈ ಪುಡಿ ಪದಾರ್ಥಗಳನ್ನ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲೆ, ಖಾರ ಪುಡಿ, ಧನಿಯಾ ಪುಡಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಬೋದು, ಗಟ್ಟಿ ಅಂದರೆ ಗಟ್ಟಿ ಮಾಡ್ಕೊಬೋದು. ಈಗ ನಾನು ಅದೇ ಮಸಾಲೆ ರುಬ್ಬಿರ್ತಕ್ಕಂಥ ಜಾರಿಗೆ 1 ಲೀಟ್ರಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ತೀರಾ ತೆಳು ಬೇಡ, ಗಟ್ಟಿನೇ ಬೇಕು. ಹಾಗಾಗಿ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಮಸಾಲೆ ಏನಿದೆ ನಾವು ಈಗ ಒಗ್ಗರಣೆ ಹಾಕಿರೋದು ಅದು ಕುದಿಬೇಕಾದ್ರೆ ನಾವು ಕರೆದಿಟ್ಕೊಂಡಿರ್ತಕ್ಕಂಥ ಉಂಡೆನ ಇದರಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರಲ್ಲಿ ಹಾಕಿ ನೋಡಿ ಈ ಥರ ಇದು ಕುದಿಬೇಕು. ಕುದಿಯೋ ಹೊತ್ತಿಗೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ಲು, ಎಣ್ಣೆಯಲ್ಲಿ 50% ಬೆಂದಿದೆ. ಕುಕ್ಕರಲ್ಲಿ 2 ವಿಷಲ್ ಸಾಕು, 2 ವಿಷಲಿ ಬೆಂದ್ಕೊಳ್ಳುತ್ತೆ. ಈಗ ಕುಕ್ಕರ್ ವಿಷಲ್ 2 ಆಗಿದೆ. ಈಗ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಇದೆ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ, ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳನೂ ಇಲ್ಲ, ಒಂದು ಚೂರು ಉಂಡೆ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಒಂದು ಕೈಮಾ ಉಂಡೆ ತಿನ್ನೋರು 4-5 ಉಂಡೆ ತಿಂತಾರೆ. ಹಂಗೆ ಖಾಲಿನೇ ಆಗೋಗುತ್ತೆ ಕೈಮಾ ಉಂಡೆಗಳು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ಈ ಥರ ನೋಡಿ. ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳನೂ ಇಲ್ಲ. ಅನ್ನ, ಮುದ್ದೆ, ಚಪಾತಿ, ಇಡ್ಲಿ, ದೋಸೆ ಎಲ್ಲ ತಿನ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ, ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳನೂ ಇಲ್ಲ. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನಾನ್ ವೆಜ್ ಯಾರು ತಿನ್ನಲ್ವೋ ಅವರು ವೆಜ್ಜಲ್ಲೂ ಕೂಡ ಇದೇ ಮೆಥಡಲ್ಲಿ ಕೈಮಾ ಉಂಡೆ ಸಾಂಬಾರು ಮಾಡಿದ್ದೀನಿ. ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.